ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗಿಣ್ಣದ ಹಾಲು ಇಲ್ದನ ಪಾಕೆಟ್ ಹಾಲೇ ಗಿಣ್ಣ ಮಾಡೋದು ತೋರಿಸ್ತೀನಿ ರೀ. ಒಂದು ಬೌಲ ಗಟ್ಟಿ ಮೊಸರು ತೊಗೋಬೇಕು. ಒಂದು ಕಾಟನ್ ಅರಿವಿ ಒಳಗೆ ಹಾಕಿ ಅದನ್ನು ನೀರೆಲ್ಲ ಬಸದು ಹೋಗುವಂಗೆ ಕಟ್ಟಬೇಕು ರೀ. ಮೊಸರು ಕಟ್ಟಿಡಬೇಕು ಸೈಡಿಗೆ, ಅದೆಲ್ಲ ನೀರೆಲ್ಲ ಹೋಗ್ತೈತಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ವಾಟೆ ಹಾಲು ಮತ್ತು ಒಂದು ವಾಟೆ ಬೆಲ್ಲ ಮೊದಲು ಮಿಕ್ಸರ್ ಮಾಡಿ ತಕ್ಕೋಬೇಕು ರೀ. ಆಮೇಲೆ ಅದಕ್ಕೆ ಮಿಕ್ಸರ್ ಒಳಗೆ ಒಂದು ಬೌಲ್ ಹಾಲಿನ ಪೌಡರ ಮತ್ತು ಗಟ್ಟಿ ಮೊಸರು ಹಾಕಿ ಮತ್ತೊಂದು ಸುತ್ತ ತಿರುಗಬೇಕು ರೀ. ಅದನ್ನು 4 ಮಿಕ್ಸ್ ಆಗಿಬಿಡ್ತೈತಿ. ಮಿಕ್ಸ್ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗೆ ಹಾಕಿ ಒಂದು ಚೂರ ಏಲಕ್ಕಿ ಪೌಡ್ರ್ ಹಾಕಿ ಒಂದು 30 ನಿಮಿಷ ಸ್ಟೀಮ್ ಮಾಡಿ ತಕ್ಕೋಬೇಕು ರೀ. ಇದನ್ನು ಮುಚ್ಚಿ ಸ್ಟೀಮ್ ಮಾಡಿ ತಗೊಂಡು ಭಾಳ ಚಲೋ ಆಗ್ತೈತೆ ರೀ. ಗಿಣ್ಣದ ಹಾಲು ಇಲ್ದನ ಮಾಡಿ ತೋರ್ಸೇನಿ ನಿಮ್ಗೆ. ಪಾಕೆಟ್ ಹಾಲು ರೀ ಇವ. ನೋಡ್ರಿ ಎಷ್ಟು ಚೆಂದಾಗೈತಿ ಗಿಣ್ಣ. ಇದನ್ನು ಹೊರಗೆ ಒಂದು 10 ನಿಮಿಷ ಇಡಬೇಕು ರೀ. ಎಲ್ಲ ಹೀಟ್ ಹೋಗ್ಬೇಕದ. ಒಂಚೂರು ತಂಪಾಗಣ ಫ್ರೀಜರ್ದಾಗಿಟ್ಟು ಒಂದು ತಾಸು ನಮಗೇನು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೇಕು, ಬೇಡಾದ್ರೆ ಬಿಡಬೇಕು. ನಾನು ಹಾಕೇನಿ, ನೀವು ಹಾಕೋರಿ, ಭಾಳ ಚಲೋ ಆಗ್ತೈತಿ. ಗೋಡಂಬಿ ಬಾದಾಮ್ ಹಾಕೇನಿ. ಇಷ್ಟು ಹಾಕಿ ಕೊರಿಬೇಕು ರೀ. ಇದನ್ನು ಕೊರೆದ ಒಂದು ಸರ್ವಿಂಗ್ ಬೌಲಿಗೆ ಹಾಕೇನಿ. ಭಾರಿ ಟೇಸ್ಟ್ ಆಗ್ತೈತೆ ರೀ ಗಿಣ್ಣ. ಈಗೆಲ್ಲ ನಮ್ಮಲ್ಲೆಲ್ಲ ಸಿಟಿಯಾಗೆಲ್ಲ ಗಿಣ್ಣದ ಹಾಲು ಸಿಗೋದಿಲ್ಲಲ್ಲ, ಇದು ಪಾಕೆಟ್ ಹಾಲನ್ನ ಮಾಡಿ ತಿನ್ಬೋದು ರೀ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ಮಕ್ಕಳಿಗೆ ಅದು ಕೊಡ್ರಿ, ಭಾಳ ಚಲೋ ರೀ, ಪೌಷ್ಟಿಕ ಇದೆ. ನೋಡಿರಿ ಈ ಥರ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.